ಸ್ನೇಹಿತರೆ ನಮಸ್ಕಾರ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಇವಾಗ ನಾವು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕ್ರಿಯೇಟ್ ಮಾಡುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದರೂ ಒಂದು ಕ್ರೋಮ್ ಬ್ರೌಸರ್ನ ಆಯ್ಕೆ ಮಾಡಿಕೊಂಡು ನೀವು ಯಾವ ಫೋಟೋವನ್ನು ಪಾಸ್ಪೋರ್ಟ್ ಸೈಜ್ಗೆ ಕ್ರಿಯೇಟ್ ಮಾಡಲು ಬಯಸುತ್ತೀರೋ ಆ ಫೋಟೋವನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಳ್ಳಬೇಕು. ಆದ್ದರಿಂದ BG ರಿಮೂವ್ ಮೇಲೆ ಕ್ಲಿಕ್ ಮಾಡಿ. BG ರಿಮೂವ್ ಎಂದು ಟೈಪ್ ಮಾಡಿದ ತಕ್ಷಣ ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನಿಮ್ಮ ಇಮೇಜನ್ನು ಅಪ್ಲೋಡ್ ಮಾಡಿ. ಯಾವ ಫೋಟೋದ ಇಮೇಜು ಆ ಫೋಟೋವನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಆ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಒರಿಜಿನಲ್ ಇಮೇಜ್ನ ಶೋ ಆಗುತ್ತದೆ. ಅದನ್ನು ಎಡಿಟ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಶೋ ಆಗ್ತದೆ. ಅದನ್ನು ನೀವು ಕೆಳಗಡೆ ಆ್ಯಡ್ ಬ್ಯಾಕ್ಗ್ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಆ್ಯಡ್ ಬ್ಯಾಕ್ಗ್ರೌಂಡ್ ಮೇಲೆ ಆಮೇಲೆ ನೆಕ್ಸ್ಟು ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದಾದರೂ ಬ್ಯಾಕ್ಗ್ರೌಂಡ್ ಕಲರ್ ಯಾವುದು ಇಷ್ಟ ಆಗುತ್ತೋ ಆ ಕಲರನ್ನು ಸೆಟ್ ಮಾಡಿ. ನಾನು ಬ್ಲೂ ಕಲರನ್ನು ಸೆಟ್ ಮಾಡ್ತಿದ್ದೇನೆ. ನೀವು ನಿಮಗೆ ಇಷ್ಟವಾದ ಬ್ಯಾಕ್ ಕಲರನ್ನು ಸೆಟ್ ಮಾಡಿ. ಬ್ಲೂ ಕಲರ್ ಟು ಡನ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಈಗ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓಕೆ ಕೊಡಿ. ಇದು ಒಂದನೇ ಸ್ಟೆಪ್ ಆಯಿತು. ಈಗ ನೆಕ್ಸ್ಟ್ ನೀವು ಸ್ಟೋರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಪ್ ಎಂದು ಸರ್ಚ್ ಕೊಟ್ಟ ನಂತರ ಭಾಳಷ್ಟು ಆ್ಯಪ್ಗಳು ಶೋ ಆಗುತ್ತವೆ. ಅದರಲ್ಲಿ ಪ್ರಾಪರಾಗಿ ವರ್ಕ್ ಆಗುವ ಆ್ಯಪನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆದ್ದರಿಂದ ನಾನು ಪಾಸ್ಪೋರ್ಟ್ ಫೋಟೋ ಮೇಕರ್ ವೀಸಾ ID ಈ ಆ್ಯಪನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ನೀವು ಇದೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಓಪನ್ ಮಾಡಿಕೊಂಡ ನಂತರ ನೀವು ನ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಓನ್ ಸೈಜ್ ನಿಮಗೆ ಯಾವ ಸೈಜ್ ಬೇಕೋ ಪಾಸ್ಪೋರ್ಟ್ ಸೈಜ್ಗೆ ಯಾವ ಸೈಜ್ ಬೇಕಂತ ನಾನು ಹೇಳಿಕೊಡುತ್ತೇನೆ. ಇದರಲ್ಲಿ 4 ಆಪ್ಷನ್ಗಳು ಓಪನ್ ಆಗುತ್ತವೆ. ಅದರಲ್ಲಿ ಒಂದನೇದು ಪಿಕ್ಸೆಲ್, ಎರಡನೇದು ಮಿಲಿಮೀಟರ್, ಮೂರನೇದು ಸೆಂಟಿಮೀಟರ್, ನಾಲ್ಕನೇದು ಇಂಚಸ್. ಸೊ ನಾವೀಗ ಫೋಟೋವನ್ನು ಇಂಚಸ್ಸಲ್ಲಿ ಎಡಿಟ್ ಮಾಡ್ತಿರೋದರಿಂದ ಇಂಚಸ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ವೆಡ್ತು 1.22 ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಹೈಟು 1.55 ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಮತ್ತೆ ಇಮೇಜ್ ರೆಸಲ್ಯೂಷನ್ 300 DPI, 450 DPI ಮತ್ತು 600 DPI 3 ಆಪ್ಷನ್ ಇರ್ತವೆ. ನಾವು 300 DPIನ ಓಕೆ ಕೊಡಿ ಸ್ನೇಹಿತರೆ. ಓಕೆ ಕೊಟ್ಟ ನಂತರ ನೀವು ಈಗ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಯಾವ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಬೇಕಾಗಿರುತ್ತಲ್ಲ ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಆ ಫೋಟೋವು ನನ್ನ ಗ್ಯಾಲರಿಯಲ್ಲಿ ಇರೋದ್ರಿಂದ ನಾನು ನಿಮ್ಮ ಮೊಬೈಲ್ನಲ್ಲಿರುವ ಇಮೇಜನ್ನು ತೆಗೆದುಕೊಂಡು ನಂತರ ಸ್ಟಾರ್ಟ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಫೋಟೋ ಈ ರೀತಿಯಾಗಿ ಕಾಣಿಸುತ್ತದೆ. ಅದನ್ನು ನೀವು ಕೆಳಗಡೆ ಸ್ಕ್ರೋಲ್ ಬಾರನ್ನು ಸರಿಸುವ ಮೂಲಕ ಆ ಫೋಟೋವನ್ನು ಸ್ಟ್ರೇಟ್ ಮಾಡಿಕೊಳ್ಳಬೇಕು. ಫೋಟೋವು ಕರೆಕ್ಟಾಗಿ ಸೆಟ್ ಮಾಡಿಕೊಂಡ ನಂತರ ಫೋಟೋವನ್ನು ಕಟ್ ಮಾಡಬೇಕು. ಆದ್ದರಿಂದ ಫೋಟೋವು ಕರೆಕ್ಟಾಗಿ ಸೆಟ್ ಮಾಡಿಕೊಂಡಿದ್ದೇನೆ. ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಆ ಫೋಟೋ ಈ ರೀತಿಯಾಗಿರುತ್ತದೆ. ಅದನ್ನು ಸೆಟ್ ಮಾಡಬೇಕು ನಾವು ಮ್ಯಾನ್ಯುವಲ್ ಆಗಿ. ಅದು ಈ ಕೆಳಗಡೆನಿರುವ ಕರ್ಸರ್ ಮೂಲಕ ನೀವು ನೀಟಾಗಿ ಸೆಟ್ ಮಾಡಿಕೊಳ್ಳಿ. ಫೋಟೋವನ್ನು ಸೆಟ್ ಮಾಡಿಕೊಂಡ ನಂತರ ಅದನ್ನು ಕ್ರಾಪ್ ಮಾಡಿಕೊಳ್ಳಬೇಕು. ಇಲ್ಲಿ ಮೇಲೆ ಆಪ್ಷನ್ ಇರುತ್ತಲ್ಲ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಾಪ್ ಮಾಡಿಕೊಳ್ಳಿ. ಕ್ರಾಪ್ ಮಾಡಿಕೊಂಡ ನಂತರ ಫೋಟೋದ ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು, ಎಕ್ಸ್ಪೋಜರ್ ಎಲ್ಲವೂ ಕೆಳಗಡೆ ಆಪ್ಷನ್ ತೋರಿಸುತ್ತವೆ. ನೀವು ಫೋಟೋ ಏನಾದರೂ ನಿಮಗೆ ಫೋಟೋ ಪೂರ್ತಿ ಬ್ಲ್ಯಾಕ್ ಇತ್ತಂದರೆ ವೈಟ್ ಕಲರನ್ನು ಸೇರಿಸಬಹುದು. ಅಥವಾ ನಿಮಗೆ
ಫುಲ್ ವೈಟ್ ಇತ್ತಂದರೆ ಅಥವಾ ಮೀಡಿಯಮ್ ಆಗಿ ಮಾಡ್ಬೋದು. ನೀವು ಯಾವ ರೀತಿ ಬೇಕೋ ಆ ಫೋಟೋವನ್ನು ನೀಟಾಗಿ ಸೆಟ್ ಮಾಡಿಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ತೋರಿಸ್ತದೆ ಮತ್ತು ನೆಕ್ಸ್ಟ್ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ಈಗ ಮೇನ್ 2 ಆಪ್ಷನ್ಗಳು ಓಪನ್ ಆಗುತ್ತವೆ. ಒಂದು ರಿಮೂವ್ ಬ್ಯಾಕ್ ಕೌಂಟರ್ ಆ್ಯಂಡ್ ಸ್ಕಿಪ್ ಆಪ್ಷನ್ಗಳು ಓಪನ್ ಆಗುತ್ತವೆ. ನೀವು ಆಲ್ರೆಡಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಂಡಿರುವುದರಿಂದ ನಾವು ಡೈರೆಕ್ಟ್ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ. ನಂತರ ಇವಾಗ ಸುತ್ತ ಅಂದರೆ ಬಾರ್ಡರ್ ಲೈನ್ ಆ್ಯಡ್ ಮಾಡಬೇಕಲ್ಲ, ಅದರಿಂದ ಆ್ಯಡ್ ಔಟ್ಲೈನ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಆ್ಯಡ್ ಔಟ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಮೇಜ್ ಕ್ವಾಲಿಟಿಯು ಚೆನ್ನಾಗಿ ಬರಬೇಕಪ್ಪ ಅಂತಂದರೆ ನೀವೇನು ಮಾಡಬೇಕು, ಈ ಕರ್ಸರ್ ಇದೆಯಲ್ಲ ಇದನ್ನು ಲಾರ್ಜ್ಗೆ ತುಂಬಿಸಿ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇವಾಗ ಸ್ನೇಹಿತರೆ ಒಂದೇ ಕ್ಲಿಕ್ನಲ್ಲಿ ನೀವು ಮಲ್ಟಿಪಲ್ ಫೋಟೋವನ್ನು ಸೆಟ್ ಮಾಡಿಕೊಳ್ಳಬಹುದು. ಯಾವ ರೀತಿ ಅಂತಂದರೆ ಕೆಳಗಡೆ ಪ್ರಿಂಟ್ ಮಲ್ಟಿಪಲ್ ಆಪ್ಷನ್ ಇರುತ್ತಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಫೋಟೋ ಯಾವ ಸೈಜಿನಲ್ಲಿ ಬೇಕಪ್ಪ ಅಂದರೆ 4x6 A4 ಸೈಜು ಇನ್ನಿತರ ಭಾಳಷ್ಟು ಸೈಜ್ಗಳು ಇರ್ತವೆ ಸ್ನೇಹಿತರೆ. ನೀವು 4x6 ಇಂಚಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಒಂದೇ ಕ್ಲಿಕ್ನಲ್ಲಿ ಮಲ್ಟಿಪಲ್ ಫೋಟೋಗಳು ನಿಮಗೆ ದೊರೆಯುತ್ತವೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.